ಮಿತ್ರರೇ ನಮಸ್ಕಾರ. ಮಿತ್ರರೇ, T20 ವಿಶ್ವಕಪ್ನಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿದ್ದಂತಹ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ನಲ್ಲಿ ಮುಗ್ಗರಿಸಿದೆ. ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲೇ ಭಾರತ ಎಡವಿದೆ. ಇಷ್ಟು ದಿನ ವೀಕ್ ಟೀಮ್ ವಿರುದ್ಧವೇ ಕಷ್ಟಪಟ್ಟು ಗೆಲ್ತಾ ಇದ್ದಂತಹ ಭಾರತ ಈಗ ಮೊದಲ ಬಾರಿಗೆ ಎದುರಾದಂತಹ ಟಫ್ ಟೀಮ್ ವಿರುದ್ಧ ಹೀನಾಯವಾಗಿ ಸೋಲುವ ಮೂಲಕ ಟೀಮ್ನ ಸಾಮರ್ಥ್ಯದ ಬಗ್ಗೆಯೇ ಪ್ರಶ್ನೆ ಏಳುವಂತೆ ಮಾಡಿದೆ. ಯಾವಾಗಲೂ ಅಷ್ಟೇ, ಒಂದು ಟೀಮ್ನ ಬ್ಯಾಟಿಂಗ್ ಸಾಮರ್ಥ್ಯ ಗೊತ್ತಾಗೋದೇ ಚೇಸ್ ಮಾಡಿದಂತಹ ಸಂದರ್ಭದಲ್ಲಿ. ಒತ್ತಡದಲ್ಲಿ ಹೇಗೆ ಆಡ್ತಾರೆ, ಒಂದು ಬಿಗ್ ಸ್ಕೋರ್ ಇರುವಂತಹ ಗೇಮ್ನಲ್ಲಿ ಅವರು ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಹೇಗೆ ಚೇಸ್ ಮಾಡ್ತಾರೆ, ಅದರ ಆಧಾರದಲ್ಲೇ ಅವರ ಬ್ಯಾಟಿಂಗ್ ಸಾಮರ್ಥ್ಯ ನಿರ್ಧಾರ ಆಗುತ್ತೆ. ಅಂತಹ ಒಂದು ನಿರ್ಣಾಯಕ ಪಂದ್ಯದಲ್ಲಿ ಭಾರತ ಬಹಳ ಹೀನಾಯವಾಗಿ ಪ್ರದರ್ಶನ ಮಾಡಿದೆ. 187 ರನ್ನನ್ನು ಚೇಸ್ ಮಾಡಿದಂತಹ ಭಾರತ 76 ರನ್ಗಳಿಂದ ಸೋತಿದೆ. ಇದರಿಂದಾಗಿ ವಿಶ್ವಕಪ್ನಲ್ಲಿ ಭಾರತದ ಮುಂದಿನ ಹಾದಿ ತುಂಬ ಟಫ್ ಆಗುತ್ತೆ. ಸೂಪರ್ 8 ಹಂತದಲ್ಲಿ ಇನ್ನುಳಿದಂತಹ 2 ಪಂದ್ಯಗಳನ್ನು ಗೆಲ್ಲಲೇಬೇಕು. ಗೆದ್ರೂ ಸಹ ನಾವು ಸೆಮಿಫೈನಲ್ ತಲುಪ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಮ್ಯಾಚ್ ಬಳಿಕ ಭಾರತ ಅಂತಹದೊಂದು ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಮಿತ್ರರೇ, ಸೌತ್ ಆಫ್ರಿಕಾದವರು ಮೊದಲೇ ಹೇಳಿದ್ರು, ನಾವು ಭಾರತವನ್ನು ಎಕ್ಸ್ಪೋಸ್ ಮಾಡ್ತೀವಿ, ಭಾರತದ ನಿಜವಾದ ಸಾಮರ್ಥ್ಯವನ್ನ ನಾವು ಅಹಮದಾಬಾದ್ನಲ್ಲಿ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಸೌತ್ ಆಫ್ರಿಕಾ ಹೇಳ್ಕೊಂಡೇ ಫೀಲ್ಡಿಗಿಳಿದಿತ್ತು. ಹಾಗಾದ್ರೆ ಭಾರತ ಎಡವಿದ್ದೆಲ್ಲಿ? ಸೌತ್ ಆಫ್ರಿಕಾ ಗೆದ್ದಿದ್ದಾದ್ರೂ ಹೇಗೆ? ಅವ್ರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು? ಭಾರತ ಎಲ್ಲಿ ಫೇಲ್ ಆಯಿತು? ವಿಶ್ವಕಪ್ನಲ್ಲಿ ಭಾರತ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆರಂಭದಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ. ಭಾರತ ಈಗ ಒಂದು ಮ್ಯಾಚ್ ಸೋತಿದೆ ಎಂದ ಮಾತ್ರಕ್ಕೆ ಅವರನ್ನ ಟೀಕಿಸೋದು ಸರಿಯಲ್ಲ. ವರ್ಲ್ಡ್ ಕಪ್ ಆರಂಭವಾಗುವುದಕ್ಕೂ ಮುಂಚಿತವಾಗಿ ಭಾರತ T20ಯಲ್ಲಿ 12 ಮ್ಯಾಚ್ಗಳನ್ನು ನಿರಂತರವಾಗಿ ಗೆದ್ದುಕೊಂಡು ಬರ್ತಾನೆ ಇದೆ. ಈಗ ಅವರು ಸೋತಿರುವಂತಹದ್ದು 13ನೇ ಮ್ಯಾಚ್ನಲ್ಲಿ. ವರ್ಲ್ಡ್ ಕಪ್ನಲ್ಲೂ ಕೂಡ 4 ಮ್ಯಾಚ್ಗಳನ್ನು ನಿರಂತರವಾಗಿ ಗೆದ್ದಿದೆ. ಆದರೆ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋಲ್ತಿದ್ದಂತೆ ಯಾಕೆ ಚರ್ಚೆ ಮಾಡಬೇಕು, ಇದರ ಬಗ್ಗೆ ಟೀಮ್ ಇಂಡಿಯಾ ಯಾಕೆ ಗಮನ ಹರಿಸಬೇಕು ಕೇಳಿದ್ರೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಂಶಗಳಿದ್ದಾವೆ. ನೀವು ಸೋಲೋದು ಮುಖ್ಯ ಅಲ್ಲ, ಹೇಗೆ ಸೋತ್ರಿ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳಿದ್ದೆ. ಭಾರತ ಪಾಕಿಸ್ತಾನದ ವಿರುದ್ಧ ಮಾತ್ರ ಒಂದು ಕನ್ವಿನ್ಸಿಂಗ್ ವಿಕ್ಟರಿಯನ್ನು ಸಾಧಿಸಿತ್ತು. ಪಾಕಿಸ್ತಾನಕ್ಕದು ಬಹಳ ಹೀನಾಯವಾಗಿ ಸೋಲಾಗಿತ್ತು. ಭಾರತಕ್ಕೆ ಪಾಕಿಸ್ತಾನ ಒಂದು ಕಾಂಪಿಟೇಟರ್ ಅಂತಲೇ ಅನಿಸಿರಲಿಲ್ಲ. ಆ ರೀತಿಯಾಗಿ ಅವರು ಸೋತು ಹೋಗ್ಬಿಟ್ರು. ಈಗ ಮಿತ್ರರೇ, ಸೌತ್ ಆಫ್ರಿಕಾ ವಿರುದ್ಧವೂ ಕೂಡ ಭಾರತದ ಸ್ಥಿತಿ ಸೇಮ್ ಟು ಸೇಮ್ ಆಗಿದೆ. ಅಹಮದಾಬಾದ್ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ಭಾರತವನ್ನು ಡಾಮಿನೇಟ್ ಮಾಡಿಬಿಟ್ಟಿದೆ. ಒಂದೇ ಒಂದು ಹಂತದಲ್ಲೂ ಕೂಡ ಭಾರತದ ಕೈ ಮೇಲಾಗಲೇ ಇಲ್ಲ. ಅಷ್ಟಕ್ಕೂ ಮಿತ್ರರೇ, ಟಾಸ್ ಗೆದ್ದಂತಹ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅವರ ಆಯ್ಕೆ ಸರಿಯಾಗಿತ್ತು. ಭಾರತದ ಬ್ಯಾಟಿಂಗ್ ಭರ್ಜರಿಯಾಗಿದೆ. ಒಂದು ವೇಳೆ ಭಾರತ ಪ್ರಥಮವಾಗಿ ಬ್ಯಾಟ್ ಮಾಡಿದ್ದೇ ಆದ್ರೆ, ಒತ್ತಡ ಇಲ್ಲದೆ ಹೋದ್ರೆ ಭಾರತ ಒಂದು ಬಿಗ್ ಸ್ಕೋರ್ ಅನ್ನ ಕಲೆ ಹಾಕಬಹುದು. ಹೇಳಿ ಕೇಳಿ ಅಹಮದಾಬಾದ್ ಪಿಚ್ ಬೇರೆ, ಅಲ್ಲಿ ಬ್ಯಾಟಿಂಗ್ ಮಾಡುವಂತವರಿಗೆ ಹೆಚ್ಚು ಲಾಭ ಆಗುತ್ತೆ, ದೊಡ್ಡ ಸ್ಕೋರ್ ಬಂದ್ಬಿಡುತ್ತೆ. ಆ ಸ್ಕೋರ್ ಬೋರ್ಡ್ ಒತ್ತಡ ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಟಾಸ್ ಗೆಲ್ತಿದ್ದಂತೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಮಿತ್ರರೇ, ಭಾರತಕ್ಕೇನಾದ್ರೂ ಈ ಮ್ಯಾಚ್ ನಲ್ಲಿ ಒಂದು ಯಶಸ್ಸು ಸಿಕ್ಕಿತ್ತು ಅಂತಂದ್ರೆ ಅದು ಮ್ಯಾಚ್ ಆರಂಭವಾದಾಗ ಮಾತ್ರ. ಭಾರತದ ಬೌಲಿಂಗ್ ಆರಂಭ ತುಂಬಾ ಅದ್ಭುತವಾಗಿತ್ತು. ಹರ್ಷದೀಪ್ ಮತ್ತು ಬೂಮ್ರಾ ಜೋಡಿ ಆರಂಭದಲ್ಲೇ ಭಾರತಕ್ಕೊಂದು ದೊಡ್ಡ ಬ್ರೇಕ್ ಥ್ರೂ ಅನ್ನ ಕೊಟ್ಟಿತ್ತು. ಸೌತ್ ಆಫ್ರಿಕಾದ ಪ್ರಮುಖ 3 ವಿಕೆಟ್ಗಳು 2 ಓವರ್ನಲ್ಲಿ ಬಿದ್ದೋಗ್ಬಿಟ್ವು. ಸೌತ್ ಆಫ್ರಿಕಾ ಕೇವಲ 20 ರನ್ಗೆ 3 ವಿಕೆಟ್ಗಳನ್ನು ಕಳೆದುಕೊಂಡು ಭಾರೀ ಒತ್ತಡದಲ್ಲಿತ್ತು. ಪವರ್ ಪ್ಲೇನಲ್ಲಿ ಸೌತ್ ಆಫ್ರಿಕಾಗೆ ರನ್ನೇ ಬಂದಿಲ್ಲ. ಆದರೆ ನಂತರ ಜೊತೆಯಾದಂತಹ ಬ್ರೇವಿಸ್ ಮತ್ತು ಮಿಲ್ಲರ್ ಜೋಡಿ ಭಾರತದ ಬೌಲರ್ಗಳನ್ನ ಮನಸೋ ಇಚ್ಛೆ ದಂಡಿಸೋದಕ್ಕೆ ಶುರು ಮಾಡಿದ್ರು. ಒಂದು ಹಂತದಲ್ಲಂತೂ ಸೌತ್ ಆಫ್ರಿಕಾ 3 ವಿಕೆಟ್ ಕಳೆದುಕೊಂಡಿದ್ಯಾ, ಏನು ಒತ್ತಡವೇ ಕಾಣಿಸ್ತಾ ಇಲ್ವಲ್ಲ ಅನ್ನುವ ರೀತಿಯಲ್ಲಿ ಬ್ರೇವಿಸ್ ಮತ್ತು ಮಿಲ್ಲರ್ ಇಬ್ರೂ ಕೂಡ ರನ್ ಮಳೆ ಹರಿಸೋದಕ್ಕೆ ಶುರು ಮಾಡಿದ್ರು. ಬ್ರೇವಿಸ್ ಕೇವಲ 29 ಎಸೆತಕ್ಕೆ 45 ರನ್ಗಳನ್ನು ಗಳಿಸಿದ್ರೆ, ಮಿಲ್ಲರ್ 35 ಎಸೆತಕ್ಕೆ 65 ರನ್ಗಳನ್ನು ಗಳಿಸಿದ್ರು. ಅನಂತರ ಸ್ಟಬ್ಸ್ ಉತ್ತಮವಾಗಿ ಆಟ ಆಡಿ 24 ಬಾಲ್ಗೆ 44 ರನ್ ಅನ್ನು ಚೆಚ್ಚಿದ್ರು. ಅಂತಿಮ ಓವರ್ನಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯಾಗೆ 2 ಸಿಕ್ಸರ್ ಅನ್ನ ಭಾರಿಸುವ ಮೂಲಕ ಸೌತ್ ಆಫ್ರಿಕಾದ ಸ್ಕೋರ್ 187 ರೀಚ್ ಮಾಡಿದ್ರು. ಮಿತ್ರರೇ, ಭಾರತಕ್ಕೆ ಗೆಲ್ಲೋದಕ್ಕೆ 188 ರನ್ಗಳ ಗುರಿ ಇತ್ತು. ನಿನ್ನೆಯ ಮ್ಯಾಚ್ನಲ್ಲಿ ಭಾರತದ ಬೌಲಿಂಗ್ ಕೂಡ ಸಾಕಷ್ಟು ಬಳಲಿದಂತೆ ಕಂಡು ಬಂತು. ಒಂದು ಕಡೆ ಬೂಮ್ರಾ ಮಾತ್ರ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. 4 ಓವರ್ಗೆ ಕೇವಲ 15 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಕಬಳಿಸಿದ್ರು. ಹಾಗೆ ಹರ್ಷದೀಪ್ ಕೂಡ ಉತ್ತಮವಾದಂತಹ ಸ್ಪೆಲ್ ಅನ್ನೇ ಮಾಡಿದ್ರು. ಅವರ 4 ಓವರ್ಗಳಲ್ಲಿ ಬಂದಿದ್ದು ಕೇವಲ 28 ರನ್ಗಳು ಮಾತ್ರ. 2 ಪ್ರಮುಖ ವಿಕೆಟ್ಗಳನ್ನು ಕೂಡ ಹರ್ಷದೀಪ್ ಪಡೆದುಕೊಂಡ್ರು. ಹೀಗಾಗಿ ಈ ಇಬ್ಬರು ಬೌಲರ್ಗಳು ಭಾರತಕ್ಕೆ ಒಂದು ರೀತಿಯಲ್ಲಿ ಆಪತ್ ಬಾಂಧವರಂತೆ ಕೆಲಸ ಮಾಡಿದ್ರು. ಉಳಿದಂತೆ ಭಾರತದ ಎಲ್ಲಾ ಬೌಲರ್ಗಳ ಪ್ರದರ್ಶನವೂ ಕೂಡ ಬಹಳ ನೀರಸವಾಗಿತ್ತು. ಭಾರತದ ಟೀಮ್ ಮ್ಯಾನೇಜ್ಮೆಂಟ್ ಒಂದು ವಿಚಾರದಲ್ಲಿ ಅದು ಯಾಕೆ ಆ ತೀರ್ಮಾನವನ್ನು ಕೈಗೊಳ್ಳಿತು ಅಂತ ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಅದೇನು ಕೇಳಿದ್ರೆ, T20ಯಲ್ಲಿ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಅಕ್ಷರ್ ಪಟೇಲ್ ರನ್ನೇ ಕೈ ಬಿಟ್ಬಿಟ್ಟು ವಾಷಿಂಗ್ಟನ್ ಸುಂದರ್ ನನ್ನ ಕಣಕ್ಕಿಳಿಸಿತ್ತು. ಆದರೆ ವಾಷಿಂಗ್ಟನ್ ಸುಂದರ್ ನಿನ್ನೆ ಕೇವಲ 2 ಓವರ್ಗಳನ್ನು ಮಾತ್ರ ಮಾಡಿದ್ರು. 2 ಓವರ್ಗೆ 17 ರನ್ ಅನ್ನು ಕೊಟ್ಟರು, ಬೌಲಿಂಗ್ನಲ್ಲಿ ಶೈನ್ ಆಗಿಲ್ಲ.
ಇನ್ನು ದುಬೆ ಅಂತೂ ಅತ್ಯಂತ ದುಬಾರಿಯಾಗಿ ಪರಿಣಮಿಸಿದ್ರು. 2 ಓವರ್ಗೆ 32 ರನ್ಗಳನ್ನು ಹೊಡೆಸಿಕೊಂಡ್ರು. ಪಾಂಡ್ಯ 4 ಓವರ್ಗೆ 45 ರನ್ಗಳನ್ನು ಬಿಟ್ಟುಕೊಟ್ರು. ಆರಂಭದ 2 ಓವರ್ಗಳನ್ನು ಪಾಂಡ್ಯ ತುಂಬಾ ಚೆನ್ನಾಗಿ ಮಾಡಿದ್ರು. ಆದರೆ ನಂತರದ 2 ಓವರ್ಗಳಲ್ಲಿ ಪಾಂಡ್ಯ ವಿಪರೀತವಾಗಿ ರನ್ ಬಿಟ್ಟುಕೊಟ್ರು. ಆರಂಭದಲ್ಲೇ 3 ವಿಕೆಟ್ ಕಳೆದುಕೊಂಡು ಸೌತ್ ಆಫ್ರಿಕಾ ಒತ್ತಡದಲ್ಲಿತ್ತು. ಆ ಸಂದರ್ಭದಲ್ಲಿ ಆ ಮೊಮೆಂಟಮ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಭಾರತದ ಟೀಮ್ಗೆ ಸಾಧ್ಯ ಆಗಿಲ್ಲ. ಭಾರತದ ಬೌಲರ್ಗಳಿಗೆ ಬಹಳ ದುಬಾರಿ ಆಗಿದ್ದು ಯಾವುದು ಕೇಳಿದ್ರೆ ಎಕ್ಸ್ಟ್ರಾ ರನ್ಗಳು. ನೋ ಬಾಲ್ಗಳನ್ನು ಎಸೆದ್ರು. ನೋ ಬಾಲ್ಗೆ ಸಿಕ್ಕಂತಹ ಎಲ್ಲಾ ಫ್ರೀ ಹಿಟ್ಗೂ ಕೂಡ ಅವರು 6 ಹೊಡೆದ್ರು. ಸ್ಟಂಪ್ ಮೇಲೆ ಬೌಲಿಂಗ್ ಮಾಡೋದಕ್ಕೆ ಭಾರತೀಯರು ಹೋಗಲೇ ಇಲ್ಲ. ಎಲ್ಲ ಹೊರಗಡೆ ಹಾಕ್ಬಿಟ್ಟು ನಾವು ರನ್ ಅನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೋದ್ರು. ಆದ್ರೆ ಅದರಲ್ಲಿ ಯಶಸ್ಸು ಸಿಕ್ಕಿಲ್ಲ. ಇದರಿಂದಾಗಿ ಅನೇಕ ಬಾಲ್ಗಳು ವೈಡ್ ಆದ್ವು. ಸೌತ್ ಆಫ್ರಿಕಾಗೆ ಎಕ್ಸ್ಟ್ರಾ ರನ್ಗಳು ಹೆಚ್ಚು ಸಿಕ್ವು. ಇದರ ಜೊತೆಗೆ ಭಾರತದ ಫೀಲ್ಡಿಂಗ್ ಕೂಡ ಶಾರ್ಪ್ ಇರಲೇ ಇಲ್ಲ. ಫೀಲ್ಡಿಂಗ್ ನಲ್ಲಿ ವಾವ್ ಅದ್ಭುತ ಅನ್ನುವಂತಹ ಫೀಲಿಂಗ್ ಬರಲೇ ಇಲ್ಲ. ಆರಂಭವನ್ನ ಬಿಟ್ರೆ ನಂತರದಲ್ಲಿ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡಿಬಿಟ್ರು. 187 ರನ್ಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಚೇಸ್ ಮಾಡಲಾಗದಂತಹ ಸ್ಕೋರ್ ಅಂತ ಯಾರೂ ಕೂಡ ಹೇಳ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ ಅಹಮದಾಬಾದ್ನ ಪಿಚ್ನ ಗುಣವೇ ಅಂತಹದ್ದು. ಅಲ್ಲಿ 192 ಇದೆಯಲ್ಲ, ಇದು ಆವರೇಜ್ ಸ್ಕೋರ್. ಪಿಚ್ ಇದೆಯಲ್ಲ, ಇದು 2ನೇ ಬ್ಯಾಟಿಂಗೂ ಕೂಡ ಪೂರಕವಾಗಿ ಸ್ಪಂದಿಸುತ್ತೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ಗಳು ಹಾಗೆ ಇದ್ವು. ಹೀಗಾಗಿ ಭಾರತದ ಬಲಿಷ್ಠ ಬ್ಯಾಟಿಂಗ್ ಪಡೆಗೆ 188 ಚೇಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಅಂತ ಎಲ್ಲರ ಭಾವನೆ ಆಗಿತ್ತು. ಆದರೆ ಮಿತ್ರರೇ, ಭಾರತದ ಬ್ಯಾಟಿಂಗ್ ಆರಂಭದಿಂದಲೂ ಕೂಡ ವೈಫಲ್ಯವನ್ನ ಕಾಣ್ತಲೇ ಹೋಯಿತು. ಇಂದಿನಂತೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕಣಕ್ಕಿಳಿದ್ರು. ಅದರಲ್ಲೇನೂ ವ್ಯತ್ಯಾಸ ಆಗಿರಲಿಲ್ಲ. ಆದರೆ ಅಭಿಷೇಕ್ ಶರ್ಮಾ ಈ ಬಾರಿ ಸ್ಟ್ರೈಕ್ ತೆಗೆದುಕೊಂಡಿರಲಿಲ್ಲ. ಅವರು ನಾನ್ ಸ್ಟ್ರೈಕ್ನಲ್ಲಿ ಆರಂಭ ಮಾಡಿದ್ರು. ಈ ಒಂದು ವ್ಯತ್ಯಾಸವೇ ಭಾರತಕ್ಕೆ ದೊಡ್ಡ ಹೊಡೆತ ಕೊಡ್ತು ಅಂತ ನನಗಂತೂ ಅನ್ನಿಸ್ತು. ಅಭಿಷೇಕ್ ಶರ್ಮಾ ಸ್ಟ್ರೈಕ್ ತೆಗೆದುಕೊಳ್ತಾರೆ ಅಂತ ಹೇಳಿ ಏಡನ್ ಮಾರ್ಕ್ರಮ್ ಬೌಲಿಂಗ್ ಅನ್ನ ಆರಂಭಿಸಿದ್ರು. ಅವರೇನು ಬಹಳ ದೊಡ್ಡ ಬೌಲರ್ ಅಲ್ಲ, ಪಾರ್ಟ್ ಟೈಮ್ ಬೌಲರ್. ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾರಷ್ಟೇ. ಮಾಕ್ರಮ್ ಸ್ಪಿನ್ ಆರಂಭಿಸೋದಕ್ಕೆ ಒಂದು ಕಾರಣ ಇತ್ತು. ಅಭಿಷೇಕ್ ಶರ್ಮಾ ಈ ಹಿಂದೆ ಸ್ಪಿನ್ಗೆ ವಿಕೆಟ್ ಒಪ್ಪಿಸಿದ್ರು. ಈ ಕಾರಣದಿಂದಾಗಿ ಮಾಕ್ರಮ್ ಬೌಲಿಂಗ್ ಅನ್ನ ಆರಂಭಿಸಿದ್ರು. ಆದರೆ ಮಾಕ್ರಮ್ ಬೌಲಿಂಗ್ ಸ್ಟ್ರೈಕ್ ತೆಗೆದುಕೊಂಡಂತಹ ಇಶಾನ್ ಕಿಶನ್ಗೆ ಸ್ವಲ್ಪ ಕಷ್ಟ ಆಯಿತು. ಮೊದಲ 3 ಬಾಲ್ಗೆ ರನ್ ಬಂದಿರಲಿಲ್ಲ. ಆ ಒತ್ತಡದಲ್ಲಿ 4ನೇ ಬಾಲನ್ನ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು, ವಿಕೆಟ್ ಒಪ್ಪಿಸಿದ್ರು. ಮಿತ್ರರೇ, ಯಾವಾಗ ಇಶಾನ್ ಕಿಶನ್ ಔಟ್ ಆದ್ರೋ ಆ ತಕ್ಷಣದಿಂದಲೇ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮೇಲೆ ಒಂದು ಒತ್ತಡವಂತೂ ಆರಂಭವಾಯಿತು. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಇಡೀ ಸೀರೀಸ್ ನಲ್ಲಿ ಅದ್ಭುತವಾಗಿ ಆಡಿದ ಯಾರು ಕೇಳಿದ್ರೆ ಇಶಾನ್ ಕಿಶನ್. ಬಹಳ ಅದ್ಭುತವಾದಂತಹ ಫಾರ್ಮ್ ನಲ್ಲಿದ್ದಂತಹ ಬ್ಯಾಟ್ಸ್ಮನ್. ಅದಾದ ನಂತರ ತಿಲಕ್ ವರ್ಮಾ ಬಂದ್ರು. ಹೇಗ್ ಬಂದ್ರು ಹಾಗೆ ವಾಪಸ್ ಹೋದ್ರು. ಇದರ ನಡುವೆ ಅಭಿಷೇಕ್ ಶರ್ಮಾ ಸ್ವಲ್ಪ ರನ್ ಗಳಿಸುವಂತಹ ನಿರೀಕ್ಷೆಯನ್ನ ಮೂಡಿಸಿದ್ರು. ಮೊದಲ ಬಾಲ್ ನಲ್ಲೇ 4 ಹೊಡೆದ್ರು, ಅನಂತರ ಒಂದು 6 ಹೊಡೆದ್ರು. ಈ ಹಿಂದಿನ ಮ್ಯಾಚ್ಗಳಲ್ಲಿ ಶೂನ್ಯ ಸುತ್ತಿದ್ದಂತಹ ಅಭಿಷೇಕ್ ಶರ್ಮಾ ಈ ಮ್ಯಾಚ್ನಲ್ಲಿ ರನ್ ಬರ್ತಾ ಇದ್ದ ಹಾಗೆ ಈ ಮ್ಯಾಚ್ನಲ್ಲಿ ಉತ್ತಮ ಪ್ರದರ್ಶನ ಮಾಡಬಹುದು, ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವರಿಂದ ಬರುತ್ತೆ ಎನ್ನುವಂತಹ ನಿರೀಕ್ಷೆ ಮೂಡಿಸಿತ್ತು. ಆದರೆ ಮಿತ್ರರೇ, ಅಭಿಷೇಕ್ ಶರ್ಮಾ ಕೂಡ ಒಂದು ಬ್ಯಾಡ್ ಹೊಡೆತಕ್ಕೆ ಕೈ ಹಾಕಿ 15 ರನ್ಗೆ ಔಟ್ ಆದ್ರು. ಇಲ್ಲಿ ಆರಂಭಿಕ 3 ಬ್ಯಾಟ್ಸ್ಮನ್ಗಳು ಕೂಡ ಜವಾಬ್ದಾರಿಯುತವಾಗಿ ಆಡದಂತೆ ಕಂಡುಬರಲೇ ಇಲ್ಲ. ಇಶಾನ್ ಕಿಶನ್ ಕೂಡ ಒಂದು ಕೆಟ್ಟ ಹೊಡೆತ ಕೈ ಹಾಕಿದ್ದು. 188 ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಅಂತಹ ಕೆಟ್ಟ ಹೊಡೆತ ಬೇಕಾಗಿರಲಿಲ್ಲ. ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ. 2 ವಿಕೆಟ್ಗಳು ಹೋಗಿದ್ವು. ತಿಲಕ್ ವರ್ಮಾ ಔಟ್ ಆಗಿದ್ರು, ಕಿಶನ್ ಔಟ್ ಆಗಿದ್ರು. ಅಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಆಡಬೇಕಾಗಿತ್ತು. ಆದರೆ ಅಭಿಷೇಕ್ ಶರ್ಮಾರಲ್ಲಿ ಅಂತಹ ಆಟ ಕಾಣಲೇ ಇಲ್ಲ. ಅವರು ಎಲ್ಲಾ ಬಾಲ್ಗಳಿಗೂ ಕೂಡ ದೊಡ್ಡ ಹೊಡೆತವನ್ನೇ ಎದುರು ನೋಡ್ತಾ ಇದ್ರೆ ಹೊರತು ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಯತ್ನವನ್ನೇ ಮಾಡಿಲ್ಲ. ಅನಂತರದಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ಸೂರ್ಯ ಇಬ್ರು ಸೇರ್ಕೊಂಡು ರನ್ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಗಳಿದ್ವು. ಆದರೆ ವಾಷಿಂಗ್ಟನ್ ಸುಂದರ್ ಕೇವಲ 11 ರನ್ಗೆ ನಿರ್ಗಮಿಸಿದ್ರು. ಕ್ಯಾಪ್ಟನ್ ಸೂರ್ಯ ಸ್ವಲ್ಪ ಜವಾಬ್ದಾರಿಯುತವಾಗಿ ಆಡುವಂತೆ ಕಂಡು ಬಂದರೂ ಕೂಡ ಅದು ವರ್ಕ್ ಆಗಲಿಲ್ಲ. ಫೈನಲ್ ಆಗಿ ಭಾರತಕ್ಕೆ ನಿರೀಕ್ಷೆ ಇದ್ದಿದ್ದು ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಮೇಲೆ. ಆದರೆ ಹಾರ್ದಿಕ್ ಪಾಂಡ್ಯ ಕೂಡ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ತನ್ನ ಹೆಗಲ ಮೇಲೆ ಹೊತ್ಕೊಂಡಂತೆ ಕಂಡು ಬರಲೇ ಇಲ್ಲ. ಪಾಂಡ್ಯ 18 ರನ್ಗೆ ಔಟ್ ಆದ್ರೆ ಬಂದಂತಹ ರಿಂಕು ಸಿಂಗ್ ಮೊದಲ ಬಾಲ್ನಲ್ಲೇ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ನಡೆದು ಬಿಡ್ತಾರೆ. ಒಂದು ಹಂತದಲ್ಲಿ ನೋಡಿದ್ರೆ 100 ರನ್ ಒಳಗೆ ಭಾರತ ಆಲ್ಔಟ್ ಆಗುತ್ತೇನೋ ಅನ್ನುವಂತಹ ಪರಿಸ್ಥಿತಿ ಬಂದಿತ್ತು. ಆದರೆ ಶಿವಮ್ ದುಬೆ ಒಂದು ಕಡೆ ನಿಂತು ಬ್ಯಾಟ್ ಮಾಡಿದ್ರಿಂದಾಗಿ ಭಾರತದ ಸ್ಕೋರ್ 111 ತಲುಪಿತು. ಅಂತಿಮವಾಗಿ 111ಕ್ಕೆ ಭಾರತ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 76 ರನ್ಗಳ ಸೋಲನ್ನು ಅನುಭವಿಸಿತು. ಇಲ್ಲಿ ಮಿತ್ರರೇ, ಭಾರತ ಎಡವಿದ್ದಲ್ಲಿ ಸೌತ್ ಆಫ್ರಿಕಾ ಗೆದ್ದಿದ್ದಲ್ಲಿ ನೋಡೋದಾದ್ರೆ ಬಹಳ ಸಿಂಪಲ್. ಸೌತ್ ಆಫ್ರಿಕಾ ಬಹಳ ಪ್ರಾಪರ್ ಆದಂತಹ ಪ್ಲಾನಿಂಗ್ ನೊಂದಿಗೆ ಫೀಲ್ಡಿಗೆ ಇಳಿದಿತ್ತು. ಭಾರತದ ತಲೆಯಲ್ಲಿ ಕೇವಲ ಹಿಂದಿನ ಗೆಲುವುಗಳು ಮಾತ್ರ ಇತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಯಾಕೆಂತಂದ್ರೆ ಇವರ ಬಳಿಯಲ್ಲಿ ಯಾವುದೇ ಪ್ಲಾನ್ಗಳಿರಲಿಲ್ಲ. ಆನ್ ಸ್ಪಾಟ್ನಲ್ಲೇ ಕೆಲ ಪ್ಲಾನ್ಗಳನ್ನು ಮಾಡಿದ್ರೂ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ ಹೇಳ್ತೀನಿ, ಸೌತ್ ಆಫ್ರಿಕಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಪಿಚ್ನಲ್ಲಿ ನಾವು ಬೌಲ್ಗೆ ಎಷ್ಟು ಫೇಸ್ ಕೊಡ್ತೀವೋ ಅಷ್ಟು ರನ್ಗಳು ಹೆಚ್ಚು ಬರ್ತವೆ ಅಂತ. ಇಲ್ಲೇನಾದ್ರೂ ಬ್ರಹ್ಮಾಸ್ತ್ರವಾಗಿ ವರ್ಕೌಟ್ ಆಗುತ್ತೆ ಅಂತಂದ್ರೆ ಅದು ಸ್ಲೋ ಬಾಲ್ಗಳು ಅಂತ ಸೌತ್ ಆಫ್ರಿಕಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಸೌತ್ ಆಫ್ರಿಕಾದ ಬೌಲರ್ಗಳು ಬೌಲ್ ಮಾಡಿದ್ದನ್ನ ನೋಡಿ ಲುಂಗಿ ಅಂಗಡಿ, ಬಾಷ್, ಯಾನ್ಸನ್, ಕೇಶವ್ ಮಹಾರಾಜ್ ಎಲ್ಲರೂ ಕೂಡ ಸ್ಲೋ ಬಾಲ್ಗಳನ್ನೇ ಟ್ರೈ ಮಾಡಿದ್ದು. ಪ್ರತಿ ಬಾಲ್ನಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಕ್ಕಿದೆ. ಭಾರತದಲ್ಲಿ ಹರ್ಷದೀಪ್
ಮತ್ತು ಬೂಮ್ರಾ ಮಾಡಿದ್ರು, ಉಳಿದವ್ರು ಯಾರಿಗೂ ಕೂಡ ಅದು ಸಾಧ್ಯ ಆಗಿಲ್ಲ. ಶಿವಮ್ ದುಬೆ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರು, ಆದ್ರೆ ಹೊಡೆಸ್ಕೊಂಡ್ರು. ವರುಣ್ ಚಕ್ರವರ್ತಿ ಸ್ಪಿನ್ ನಲ್ಲೇ ಫೇಸ್ ಕೊಡುವಂತಹ ಬೌಲರ್, ಸಹಜವಾಗಿ ಅದು ವರ್ಕೌಟ್ ಆಗೋದಿಲ್ಲ ಅಂತ ಗೊತ್ತಿತ್ತು. ಹೀಗಾಗಿ ನಿನ್ನೆ ಚಕ್ರವರ್ತಿ ಬಾಲ್ ಶೈನ್ ಆಗ್ಲೇ ಇಲ್ಲ. ಹಾರ್ದಿಕ್ ಪಾಂಡ್ಯ ಅದ್ಭುತವಾಗಿ ಬೌಲ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಒಬ್ಬ ಆಲ್ರೌಂಡರ್. ಆದ್ರೆ ನಿನ್ನೆಯ ಮ್ಯಾಚ್ ನಲ್ಲಿ ಕಡೆಯ 2 ಓವರ್ ಬೌಲಿಂಗ್ ಮಾಡಿದ್ರಲ್ಲ, ಅದರಲ್ಲಿ ಅವರ ಲೈನ್ ಅಂಡ್ ಲೆಂತ್ ಅಷ್ಟು ಪಕ್ಕಾ ಆಗಿರಲಿಲ್ಲ. ಅದೇ ಸೌತ್ ಆಫ್ರಿಕಾ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ರು, ಇಂತಿಂಥವರಿಗೆ ಇಂತಿಂಥ ಬೌಲನ್ನೇ ಮಾಡಬೇಕು ಅನ್ನುವಂಥದ್ದು ಅವರು ಫಿಕ್ಸ್ ಆಗಿದ್ರು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು, ಅವರಿಗೆ ಯಶಸ್ಸು ಸಿಕ್ತು. ಭಾರತ ಅದೆಲ್ಲದರಲ್ಲೂ ಫೇಲ್ ಆದ ಕಾರಣದಿಂದಾಗಿ ಈ ಮ್ಯಾಚನ್ನು ಹೀನಾಯವಾಗಿ ಕೈ ಚೆಲ್ಲಬೇಕಾಗಿ ಬಂತು. ಮಿತ್ರರೇ, ಭಾರತ ಇದಕ್ಕೆ ದುಬಾರಿ ಬೆಲೆ ತೆರಬೇಕಾಗಬಹುದು. ಯಾಕೆ ಗೊತ್ತಾ? ಭಾರತಕ್ಕೆ ಮುಂದಿರುವಂತಹದ್ದು 2 ಪಂದ್ಯಗಳು. ಸೂಪರ್ 8ನಲ್ಲಿ ಭಾರತ ಮೊದಲ ಪಂದ್ಯ ಗೆದ್ದಿದ್ದೇ ಆಗಿದ್ರೆ ಒತ್ತಡ ಕಡಿಮೆ ಆಗ್ತಾ ಇತ್ತು. ಈಗ ಭಾರತ ಸೆಮಿಫೈನಲ್ ತಲುಪಬೇಕಾದ್ರೆ ಮುಂದಿನ 2 ಪಂದ್ಯವನ್ನ ಗೆಲ್ಲಬೇಕು, ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು, ಜೊತೆಗೆ ಬೇರೆಯವರು ಸೋಲೋದನ್ನ ಕೂಡ ಎದುರು ನೋಡಬೇಕು. ಅಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಭಾರತಕ್ಕೆ ಮುಂದಿನ 2 ಪಂದ್ಯಗಳು ಏನು ಸುಲಭ ಇಲ್ಲ. ಫೆಬ್ರವರಿ 26ಕ್ಕೆ ಜಿಂಬಾಬ್ವೆ ಮೇಲೆ ಮ್ಯಾಚ್ ಇದೆ. ಜಿಂಬಾಬ್ವೆ ಅಂತ ಹೆಸರು ಕೇಳುತ್ತಿದ್ದ ಹಾಗೆ ಕೆಲವರು ಈಸಿ ಇದೆ ಅಂತ ಅಂದುಕೊಳ್ಬಹುದು. ಮಿತ್ರರೇ, ಈ ಬಾರಿಯ T20ಯಲ್ಲಿ ಅವರು ಅದ್ಭುತ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಆಸ್ಟ್ರೇಲಿಯಾವನ್ನ ಮನೆಗೆ ಕಳಿಸಿದ್ದು ಕೂಡ ಇದೇ ಜಿಂಬಾಬ್ವೆ. ಆ ಮ್ಯಾಚ್ ಅನ್ನ ಕೂಡ ಭಾರತ ಲೈಟ್ ಆಗಿ ತೆಗೆದುಕೊಳ್ಳುವಂತಿಲ್ಲ. ಅನಂತರ ಇರುವಂತಹದ್ದು ವೆಸ್ಟ್ ಇಂಡೀಸ್ ತುಂಬಾ ಅದ್ಭುತವಾದಂತಹ ಸ್ಥಿರ ಪ್ರದರ್ಶನವನ್ನ ಕೊಡ್ತಾ ಇರುವಂತಹ ಟೀಮ್ ಅದು. ಹೀಗಾಗಿ ಭಾರತಕ್ಕೆ ವಿಶ್ವಕಪ್ನ ಹಾದಿ ಇದೆಯಲ್ಲ, ಬಹಳ ಟಫ್ ಆಯ್ತು. ಸೆಮಿಫೈನಲ್ ನಿರೀಕ್ಷೆ ಒಂದು ರೀತಿಯಲ್ಲಿ ಕಮರಿ ಹೋಗಿದೆ. ಮುಂದಿನ ಯಾವ ಮ್ಯಾಚ್ ನಲ್ಲೂ ಕೂಡ ಭಾರತಕ್ಕೆ ಸಣ್ಣ ಮಿಸ್ಟೇಕ್ ಮಾಡೋದಕ್ಕೂ ಕೂಡ ಅವಕಾಶವೇ ಇಲ್ಲ. ಆ ರೀತಿಯಾದಂತಹ ಒಂದು ಒತ್ತಡದ ಪರಿಸ್ಥಿತಿ ಭಾರತದ ಟೀಮ್ಗೆ ಬಂದಿದೆ. ಹಾಗಾದ್ರೆ ಭಾರತದ ಟೀಮ್ನಲ್ಲಿ ಎಲ್ಲಿ ಎಡವಟ್ಟಾಗ್ತಾ ಇದೆ? ಏನ್ ಇವರು ಚೇಂಜಸ್ ಮಾಡ್ಕೊಳ್ಬೇಕು? ಮೊದಲನೇದಾಗಿ, ಭಾರತ ಕಳೆದ 12 T20 ಮ್ಯಾಚ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದುಕೊಂಡು ಬರ್ತಾ ಇತ್ತು. ಹೀಗಾಗಿ ಭಾರತ ಮಾಡಿದಂತಹ ತಪ್ಪುಗಳನ್ನ ಅಷ್ಟಾಗಿ ಹೈಲೈಟ್ ಮಾಡಲಾಗ್ತಾ ಇರಲಿಲ್ಲ. ಗೆದ್ದವರಲ್ವಾ ಅಂತ ಅವರನ್ನು ಹೊಗಳ್ತಾ ಇದ್ರು. ಆದ್ರೆ ನಿಮಗೆ ನೆನಪಿರಲಿ, ಈ ವರ್ಲ್ಡ್ ಕಪ್ ನಲ್ಲಿ ಭಾರತ ಆಡದಂತಹ ಮೊದಲ 4 ಮ್ಯಾಚ್ಗಳಲ್ಲಿ ಭಾರತ ಕನ್ವಿನ್ಸಿಂಗ್ ವಿಕ್ಟರಿ ದಾಖಲಿಸಿದೆ ಅಂತ ಹೇಳೋದಕ್ಕಾಗ್ತಾ ಇರಲಿಲ್ಲ. ಪಾಕಿಸ್ತಾನದ ವಿರುದ್ಧ ಅದ್ಭುತವಾಗಿ ಗೆದ್ರು ಬಿಟ್ರೆ, US ವಿರುದ್ಧ ಇವರು ಹೆಣಗಾಡಿದ್ರು. ನೆದರ್ಲ್ಯಾಂಡ್ ಅವರು ಗೆಲುವಿನ ಹತ್ತತ್ರ ಬಂದುಬಿಟ್ರು. ಅಂತಹ ವೀಕ್ ಟೀಮ್ ವಿರುದ್ಧವೂ ಕೂಡ ಭಾರತ ಅದ್ಭುತ ಅನ್ನುವಂತಹ ಒಂದು ಪ್ರದರ್ಶನವನ್ನೇ ಕೊಟ್ಟಿರಲಿಲ್ಲ. ಈ ಕಾರಣದಿಂದಾಗಿ ಭಾರತಕ್ಕೆ ಸೋಲಾಗಿದೆ. ಮಿತ್ರರೇ, ಸೌತ್ ಆಫ್ರಿಕಾದವರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರು. ಸೌತ್ ಆಫ್ರಿಕಾದ ಕೋಚ್ ಆದಂತಹ ಶುಕ್ರಿ ಕಾರ್ನಾಡ್ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಭಾರತ ತಂಡವನ್ನ ಎಕ್ಸ್ಪೋಸ್ ಮಾಡ್ತೀವಿ. ಅವರು ಯಾವುದೇ ಬಲಿಷ್ಠ ತಂಡವನ್ನ ಈವರೆಗೆ ಎದುರಿಸಿಲ್ಲ. ಅಹಮದಾಬಾದ್ ನಲ್ಲಿ ಬಹಳ ದೊಡ್ಡ ಕ್ರೌಡ್ ಇರುತ್ತೆ, ಅದು ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನಮಗೆ ಗೊತ್ತು. ಆದ್ರೆ ಆ ಕ್ರೌಡ್ ಭಾರತಕ್ಕೆ ಸ್ಟ್ರೆಂತ್ ಕೂಡ ಹೌದು, ವೀಕ್ನೆಸ್ ಕೂಡ ಹೌದು. ಹೀಗಾಗಿ ನಾವು ಭಾರತ ತಂಡವನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಶುಕ್ರಿ ಕಾರ್ನಾಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಭಾರತದ ಮಾಧ್ಯಮಗಳು ಸೌತ್ ಆಫ್ರಿಕಾದ ಕೋಚ್ ಅನ್ನ ವಿಪರೀತವಾಗಿ ಟೀಕೆ ಮಾಡಿದ್ವು. ಇದೇನ್ ಸ್ಟೇಟ್ಮೆಂಟ್ ಕೊಡುವ ರೀತಿಯಾ ಅಂತ. ಆದ್ರೆ ಅವರು ಸತ್ಯವನ್ನೇ ಹೇಳಿದ್ದಾರೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. 100% ಸೌತ್ ಆಫ್ರಿಕಾ ಭಾರತವನ್ನ ಎಕ್ಸ್ಪೋಸ್ ಮಾಡಿದೆ. ಹಾಗಾದ್ರೆ ಮುಂದಿನ ಪಂದ್ಯದಲ್ಲಿ ಏನ್ ಮಾಡಬೇಕು ಕೇಳಿದ್ರೆ, ತಕ್ಷಣಕ್ಕೆ ಏನೋ ಬಹಳ ದೊಡ್ಡ ಚೇಂಜಸ್ ಮಾಡೋದಕ್ಕೆ ಹೋಗಬಾರ್ದು. ನಾನು ಆಗ್ಲೇ ಹೇಳಿದೆ, 12 ಮ್ಯಾಚ್ಗಳನ್ನ ಇವರು ಗೆದ್ದುಕೊಂಡು ಬಂದಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸರಣಿ ಆಡಿ 4-1 ಅಂತರದಲ್ಲಿ ಸೌತ್ ಆಫ್ರಿಕಾವನ್ನ ಹೀನಾಯವಾಗಿ ಸೋಲಿಸಿದಂತಹ ಟೀಮ್ ಇದು. ಹೀಗಾಗಿ ಟೀಮ್ 11 ನಲ್ಲಿ ತಕ್ಷಣಕ್ಕೇನೋ ದೊಡ್ಡ ಚೇಂಜಸ್ ತರಬೇಕು ಅಂತ ಅನಿಸೋದಿಲ್ಲ. ಆದ್ರೆ ಭಾರತದ ಎಲ್ಲಾ ಬ್ಯಾಟ್ಸ್ಮನ್ಗಳಿಗೂ ಹಾಗೂ ಬೌಲರ್ಗಳಿಗೂ ಸ್ವಲ್ಪ ಕಿವಿ ಹಿಂಡಬೇಕಷ್ಟೇ. ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ 3ರಲ್ಲೂ ಕೂಡ ಭಾರತ ಇನ್ನಷ್ಟು ಶೈನ್ ಆಗಬೇಕು. ಪ್ರಾಪರ್ ಪ್ಲಾನ್ ಇಟ್ಕೊಂಡೆ ಭಾರತ ಫೀಲ್ಡ್ ಇಳಿಬೇಕು. ಇದರ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಮಿತ್ರರೇ, ಟೀಮ್ ಇಂಡಿಯಾದ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.